ಕ್ರೇನಲ್ಲಿ ಎಲ್ಲ ಐಟಮ್ಸ್ನ ಮೇಲೆತ್ಸಿದ್ದಾಯ್ತು. ಏನಪ್ಪ ಇದು ಅಂತಂದರೆ ನಾವು ಕೆಳಗಡೆ ಮನೆಯಿಂದ ಮೇಲ್ಗಡೆ ಮನೆಗೆ ಐಟಮ್ನ ಶಿಫ್ಟ್ ಮಾಡಬೇಕಿತ್ತು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಶರತ್ ರಾಜ್ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂತಂದರೆ ಎಲ್ರಿಗೂ ಬಸವ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಗೆ ಈ ಮನೆ ಇನಾಗ್ರೇಷನ್ ಬಂದಿತ್ತು. ಸೊ ಈ ಮನೆಗೆ ಇಂಟೀರಿಯರ್ ಮಾಡಿದ್ದು ನಾವೇ, ಡೆಕೋರೇಷನ್ಸ್ ಮಾಡ್ತಿರೋದು ನಾವೇ, ಹಾಗೂ ಎಲ್ಲ ರಿನೋವೇಷನ್ ವರ್ಕ್ಸ್ ಮಾಡಿದ್ದು ನಾವೇ. ನೀವು ಎಂಡಲ್ಲಿ ನಮ್ಮ ಕ್ಲೈಂಟ್ ಮಾತಾಡಿರೋ ವಿಡಿಯೋ ಕೂಡ ಹಾಕ್ತೀನಿ. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ಒಂದು ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು ಅಂತ. ಸೊ ಆ ಮಾತು ನಿಜ ಅನಿಸ್ಬಿಡ್ತು ನನಗೆ. ಏನಕ್ಕಪ್ಪ ಅಂತಂದರೆ, ಕಟ್ಟಿರೋ ಮನೆಗೆ ರಿನೋವೇಷನ್ ಮಾಡೋಕೆ ಹೋಗ್ಬಿಟ್ಟು ನಾವು ಹೆವಿ ಏನಂತಾರೆ ದುಡ್ಡು ಅದೇ ಥರ ಆಗ್ತಿತ್ತು, ಲೇಬರ್ ಶಾರ್ಟೇಜು ಅದೇ ಥರ ಆಗ್ತಿತ್ತು. ಸೊ ಅದಕ್ಕೆ ಇವತ್ತು ಸತ್ಯನಾರಾಯಣ ಪೂಜೆ ಹಾಗೂ ಮನೆ ಇನಾಗ್ರೇಷನ್ ಇರೋದ್ರಿಂದ ಸೊ ನಾವು ಫುಲ್ ಬ್ಯುಸಿಯಾಗಿದ್ವಿ. ಸೊ ನೀವು ನೋಡ್ತಿರ್ಬೋದು, ಇದರಲ್ಲಿ ಇದೇ ಮನೆಯೇ ಹಿಂದೆಗಡೆ ಕಾಣಿಸ್ತಿರೋದು. ಗ್ರೀನ್ ಮ್ಯಾಟ್ ಆಗಿರ್ಬೋದು, ಎಲ್ಲನೂ ಕಂಪ್ಲೀಟ್ ಆಗಿದೆ. ಆಕ್ಷನ್ ಆಗಿರ್ಬೋದು, ಅಥವಾ ಇಂಟೀರಿಯರ್ ಆಗಿರ್ಬೋದು, ಅಥವಾ ರಿನೋವೇಷನ್ ಆಗಿರ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಥರದ ಎಡಿಟಿಂಗ್ ಸರ್ವಿಸ್ ಆಗಿದ್ರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ, ಹಾಗೂ ಈ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇವ್ರು ನೋಡಿ, ಗ್ಯಾಸ್ ಶಾರ್ಟೇಜ್ ಆಯ್ತು ಅಂತ ಹೇಳ್ಬಿಟ್ಟು ಐರನ್ ಬಾಕ್ಸ್ ಮೇಲೆ ದೋಸೆ ಮಾಡ್ತವ್ರೆ. ಒಳ್ಳೆ ಐಡಿಯಾ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನಗ್ತಾ ಇರಿ, ಎಲ್ರಿಗೂ ಒಳ್ಳೆಯದೇ ಬಯಸಿ.